ಈ ಅನೇಕಾಂತ ಶಾತ್ವಾದ ವರ್ಣನೆ ಮಾಡ ಆನಿ ಹೇಳ್ಯಾರ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದು ನಿಮಗೆ. ಬೈಬಲ್, ಭಗವದ್ಗೀತಾ, ಕುರಾನ್, ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಧರ್ಮ ಗ್ರಂಥಗಳ ಹೆಸರಿದಾವು. ಹಂಗೆ ಜೈನ ಧರ್ಮದ ಮೂಲ ಗ್ರಂಥದ ಹೆಸರು ಹೇಳ್ರಿ ನೋಡು, ಯಾರು ಗೊತ್ತೈತಿ? ಜೈನ ಧರ್ಮದ ಮೂಲ ಗ್ರಂಥದ ಹೆಸರೇನು? ಯಾವುದು? ತಪ್ಪು ತಪ್ಪು ತಪ್ಪು. ನಾಳೆ ತನಕ ಹೇಳ್ರ ತಪ್ಪು ತಪ್ಪು ತಪ್ಪು. ಜೈನ ಸಿದ್ಧಾಂತ ಪ್ರಕಾರ ಜೈನ ಧರ್ಮದ ಮೂಲ ಗ್ರಂಥವೇ ಇಲ್ಲ. ಯಾಕಿಲ್ಲ ಹೇಳ್ರಿ? ಜೈನ ಧರ್ಮ ಸಿದ್ಧಾಂತ ಎಷ್ಟೈತೆ ಅಂದ್ರೆ 11 ಅಂಗ 14 ಪೂರ್ವ, 11 ಅಂಗ 14 ಪೂರ್ವ ಶಾಸ್ತ್ರ ಐತಿ. ಅದ್ರಾಗಿದ್ದು ಈ ಪಂಚಮ ಕಾಲದಾಗ ಒಂದು ಅಂಗ ಸಹಿತ ಗ್ರಂಥ ಇಲ್ಲ. ಮತ್ತೆ ಎಲ್ಲ ಸಾರಿ ಹೇಳೋ ಗ್ರಂಥ ಹೆಂಗೆ ಆಗೋದ? ಸಾಮಾನ್ಯ ಭಾಷೆದ ಆಗಮ್. ಆಗಮ್ ಅಂದ್ರೆ ಎಲ್ಲ ಬಂತು ಅಂತ ಹೇಳ್ತೀವಿ. ಪ್ರಥಮ ಬರ್ಧದ ಗ್ರಂಥ ಅಂದ್ರೆ ಷಟ್ಕಾಂಡಾಗಮ್. ಪ್ರಥಮ ಸಂಸ್ಕೃತ ಗ್ರಂಥ ಅಂದ್ರೆ ತತ್ವಾರ ಸೂತ್ರ. ಜಿನವಾಣಿ ಸಾರಿ ಇರ್ತಕ್ಕಂಥ ಗ್ರಂಥ ಅಂದ್ರೆ ಮೋಕ್ಷಶಾಸ್ತ್ರ ಅಂತ ನಾವು ಹೇಳ್ಬೋದು. ಖರೆ ಮೂಲ ಗ್ರಂಥ ಹೇಳಲಿಕ್ಕೆ ಕೇಳಿ. ಯಾಕಂದ್ರೆ ಅದಕ್ಕೆ ನಮ್ಮ ಆಚಾರ್ಯ ವಿದ್ಯಾನಂದ ನಮ್ಗೆ ಕಳಿಸಿದ್ರು ಶಿಕ್ಷಾ ಗುರು ದಿಲ್ಲಿ ಒಳಗೆ. ನಮ್ಮ ಜೈನ ಧರ್ಮ ಮೂಲ ಗ್ರಂಥ ಹೆಸರು ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವೆಲ್ಲರೂ ಅಜ್ಞಾನಿಗಳು, ನಾವೆಲ್ಲ ಕುಡ್ರು. ಈ ಪಂಚಮ ಕಾಲದಾಗ ಕೇವಲ ಜ್ಞಾನಿ ಇಲ್ಲ, ಕೇವಲ ಜ್ಞಾನಿ ಪರಿಪೂರ್ಣ ಜ್ಞಾನಿ. ಅನಂತ ನಮ್ಮ ತೀರ್ಥಂಕರ್ ದೀಕ್ಷಾ ತಗೊಂಡು ಕೇವಲ ಜ್ಞಾನ ಆಗೋ ತಕ್ಕ ಮಾತಾಡಲಿಲ್ಲ. ಅದಕ್ಕೆ ಛದ್ಮಸ್ತ್ ಕಾಲ ಅಂದರು, ಪೂರ್ಣ ಮೌನ. ಆಜ್ಞಾತ್ ಇರಲಿ, ಮಹಾವೀರ್ ಇರಲಿ, ಪಾರ್ಶ್ವನಾಥ್ ಇರಲಿ, ಯಾರ ತೀರ್ಥಂಕರ್ ಆದರೂ ದೀಕ್ಷಾ ತಗೊಂಡು ಕೇವಲ ಜ್ಞಾನ ಆಗೋ ತಕ್ಕ ಪರಿಪೂರ್ಣ ಮೌನ ಆಚರಣೆ ಮಾಡಿದ್ರು, ಮಾತಾಡಲಿಲ್ಲ. ಕೇವಲ ಜ್ಞಾನ ಆದ ನಂತರ ಅವರಿಂದ ದಿವ್ಯ ಧ್ವನಿ ಹೊಡಿತು. ಪರಿಪೂರ್ಣ ಜ್ಞಾನ, ಕೇವಲ ಜ್ಞಾನ. ವಿಚಾರ ಮಾಡ್ರಿ. ತೀರ್ಥಂಕರ್ ಅಂತ ತೀರ್ಥಂಕರ್ ಉದಾಹರಣೆ ಬರ್ತದೆ. ಅದಕ್ಕೆ ಆಚಾರ್ಯ ವಿದ್ಯಾನ ಈ ಕಾಲದಾಗ ಯಾರು ಎಲ್ಲ ನಾವು ಕುಡ್ರ. ಉದಾಹರಣೆ ಹೇಳ್ರು, ಒಂದು 6 ಮಂದಿ ಕುಡ್ರದಾರು. ಅವರು ಮುಂದೆ ಒಂದು ಆಣಿ ತಂದು ನಿಲ್ಲಿಸಿರು ಬಿರಾದರ್ ಪಾಟೀಲ್. ಯಾರ ಮುಂದ? 6 ಮಂದಿ ಕುಡ್ರು ಮುಂದ. ಒಬ್ಬ ಜ್ಞಾನಿ ಕಣ್ಣಿರ್ತಕ್ಕಂಥ ಮಹಾಪುರುಷ ಆ 6 ಮಂದಿ ಕುಡ್ರನ್ನ ಕೇಳಿದ, ಆಣಿ ಹಂಗೈತ್ರಿ ಅಂತ. ಅವ್ರು ನಾವು ಕುಡ್ಡ ತಪ್ಕೊಳ್ಳಿಲ್ಲ, ಹೇಳಬೇಕಂತ ಪ್ರಯತ್ನ ಮಾಡ್ರು. ಒಬ್ಬ ಮುಂದೆ ಬಂದ, ಆಣಿ ಕಾಲ ಹಿಡ್ದ, ಆಕಾರ ನೋಡಿದ, ಆಣಿ ಹಂಗೈತಿಪ್ಪ ಅಂತ ಕೇಳಿ ನಾವು ಹೇಳಿದ, ಆಣಿ ಕಂಬದ ಗತಿ ಐತಿ ಅಂತ ಹೇಳಿದ. ಇನ್ನೊಬ್ಬ ಬಂದ ಕುಡ್ಡ, ಅವ ಬಂದ ಆಣಿದ ಮುಂದಿಂದ ಸಂಡಿ ಹಿಡ್ದ, ಹಿಂಗೆ ಆಕಾರ ನೋಡ್ಕೋತ ಆಣಿ ಹಂಗೈತಪ್ಪ ಅಂತ ಕೇಳಿದ. ಆ 2ನೇ ವ್ಯಕ್ತಿ ಹೇಳಿದ, ಆಣಿ ಒಣಗಿ ಗತಿ ಐತಿ ಅಂತ ಹೇಳಿದ. 3ನೇ ವ್ಯಕ್ತಿಯನ್ನ ಆಣಿ ಹಂಗೈತೆ ಅಂತ ಕೇಳಿದಾಗ 3ನೇ ವ್ಯಕ್ತಿ ಅಂದ, ಕುರುಡಿರ್ತಕ್ಕಂಥ ವ್ಯಕ್ತಿ, ಆಣಿ ಹೊಟ್ಟಿ ಮ್ಯಾಗ ಕೈ ಆಡ್ಸಾಕತ್ತಿದ್ದ. ಅವ ಹೇಳ್ದ, ಆಣಿ ಗ್ವಾಡಿಗತಿ ಐತಿ ಅಂತ ಹೇಳಿದ. 4ನೇ ವ್ಯಕ್ತಿಯನ್ನ ಜ್ಞಾನಿ ಪುರುಷ ಕೇಳಿದ, ಆಣಿ ಹಂಗತಿ ಅಂತ. ಆ ವ್ಯಕ್ತಿ ಆನಿ ಬಾಲ ಹಿಡಿದಿದ್ದ. ಆನಿ ಬಾಲ ಹಿಡಿದು ಕುಡ್ಡು ನೋಡ್ತಿದ್ದ. ಆಣಿ ಹಂಗತಿಪ್ಪ ಅಂತ ಕೇಳಿದ. ಆ ಕುರುಡು ಹೇಳ್ತಾನ, ಆಣಿ ಉಡುಗೋಲ್ ಕಸಬರಿಗೆ ಗತಿ ಐತಿ ಅಂತ ಹೇಳಿದ. 5ನೇ ವ್ಯಕ್ತಿಯನ್ನ ಕೇಳಿದ ಜ್ಞಾನಿ, ಆಣಿ ಹಂಗತಿ ಅಂತ. ಅವ ಆಣಿ ಕ್ವಾರಿ ಹಿಡ್ದಿದ್ದ. ಅವ ಹೇಳಿದ, ಬರ್ಜಿಗತಿ ಆಣಿ ಐತಿ ಅಂತ ಹೇಳಿದ. 6ನೇ ವ್ಯಕ್ತಿಯನ್ನ ಕುರುಡ ನಂಡ ಜ್ಞಾನಿ ಪುರುಷ ಕೇಳ್ತಾನ, ತಮ್ಮ ನೀ ಹೇಳಪ್ಪ ಆಣಿ ಹಂಗತಿ ಅಂತ. ಆ 6ನೇ ಕುರುಡ ಆಣಿ ಕಿವಿ ಹಿಡ್ದಿದ್ದ. ಆ ಕಿವಿ ಮ್ಯಾಲ ಕೈ ಆಡಿಸಿ ನೋಡಿ, ಆಣಿ ಮರದ ಗತಿ ಐತಿ ಅಂತ ಅವ ಹೇಳಿದ. ಇನ್ನು ಹೇಳ್ರಿ, 6 ಮಂದಿಯಾಗಿಂದ ಕರೆ ಯಾರದ? ಆಣಿ ಹಿಂಗ ಐತೈತಿ ಯಾರು ಕರೆ ಹೇಳ್ರು? 6 ಮಂದಿಯಿಂದ ಒಬ್ರದಾರೆ ಕರೆ ಆಯ್ತು, ಆಣಿ ಹಿಂಗ ಐತೈತಿ ಹೇಳಿ. ಯಾಕೆ ಕರೆ ಆಗಲಿಲ್ಲ? ಎಲ್ಲರೂ ಕುರುಡ್ರ. ಕುರುಡು ಇರೋದ್ರಿಂದ ಪರಿಪೂರ್ಣ ಎಲ್ಲ ಕೂಡಿ ಆಣ್ಯೋ ಏನು? ಕಾಲಟ್ಟ ಆಣ್ಯೋ, ಸೊಂಡೆಟ್ಟ ಆಣ್ಯೋ, ಮರಾಠ ಕಿವಿ ಅಟ್ಟ ಆಣ್ಯೋ, ಎಲ್ಲ ಕೂಡಿದಾಗ ಆಣ್ಯೋ, ಒಂದೊಂದು ಪಾರ್ಟ್ ಆಣ್ಯೋ. ಹಂಗ ದ್ವಾದಶಾಂಗ ಜಿನವಾಣಿ ಎಲ್ಲ ಕೂಡ್ರ ಒಂದು ಗ್ರಂಥ, ಸಿದ್ಧಾಂತ ಗ್ರಂಥ ಆಗ್ತಿತ್ತು. ಜೈನ ಧರ್ಮ ಮೂಲ ಗ್ರಂಥ ಆಗ್ತಿತ್ತು. 11 ಅಂಗ 14 ಪೂರ್ದ 1 ಅಂಗ ಸಹಿತ ಉಪಲಬ್ಧಿ ಇಲ್ಲ ಅನ್ನೋದ್ರಿಂದ ನಾವೆಲ್ಲರೂ ಅಜ್ಞಾನಿಗಳು. ಅದರ ವರ್ಣನೆ ಮಾಡಕ್ಕೆ ಕೇವಲ ಜ್ಞಾನಿಗಳು.
ಅನೇಕಾಂತ ಶಾದ್ವಾತ ತಿಳಿಸೋ ಸಲುವಾಗಿ ಈ ಆನೆಯ ಉದಾಹರಣೆಯನ್ನು ನಮ್ಮ ಪೂರ್ವಾಚಾರ ಗ್ರಂಥದಲ್ಲಿ ಬರೆದು ಅಂತ. ಆನೆಯ ಮಹತ್ವ ಎಷ್ಟೈತಿ.